ನೋಡಿ ಸರ್, ಇದು 3 ಎಕರೆ 30 ಗುಂಟೆ ಕೋಕೋನಟ್ ಫಾರ್ಮ್. ಇದು 3 ಎಕರೆ 30 ಗುಂಟೆ ಜನರಲ್ ಪ್ರಾಪರ್ಟಿ. ಎಲ್ಲ ಈಲ್ಡಿಂಗ್ ಸ್ಟಾರ್ಟ್ ಆಗಿದೆ, ಒಂಬಳೆ ಕತ್ತಿದೆ. ಒಂದು 170ರಿಂದ 180 ಗಿಡ ಬರುತ್ತೆ. ಎಲ್ಲ ನೋಡಿ, ಈಚ್ ಸ್ಟಾರ್ಟ್ ಆಗಿದೆ. ಸಾಯಿಲ್ ಬಂದು ನಿಮಗೆ ರೆಡ್ ಸಾಯಿಲ್ ಬರುತ್ತೆ. ಎರಡು ಬೋರ್ವೆಲ್ ಬರ್ತದೆ. ಎಲ್ಲ ಒಂಬಾಳೆ ಕತ್ತಿದೆ. ಮೂರು ಎಕರೆ 30 ಗುಂಟೆ, 2 ಪಹಣಿ ಬರ್ತದೆ. ಇಲ್ಲಿ ಪಕ್ಕದಲ್ಲೂ ಎಲ್ಲ ತೋಟಗಳಿದೆ. ಇದು ನಿಮಗೆ ರೋಡ್ ಆಕ್ಸೆಸ್ ಬಂದು ಡಾಂಬರ್ ರೋಡಿಂದ ಒಂದು 100 ಮೀಟ್ರು ಮಡ್ ರೋಡು. ಅದು ನಿಮಗೆ ನಕಾಸ್ ರೋಡು. ಒಂದು 30ರಿಂದ 35 ಅಡಿಗೂ ಅಧಿಕ ಉಳ್ಳ ರಸ್ತೆ. ಎರಡು ಬೋರ್ವೆಲ್ ಬರ್ತದೆ. ನೀರು ಚೆನ್ನಾಗಿದೆ. ಡಾಂಬರ್ ರೋಡಿಂದ ಒಂದು 100 ಮೀಟ್ರು, ಒಂದು 35 ಅಡಿ ಅಗಲ ಇರ್ತಕ್ಕಂಥ ನಕಾಸ್ ರಸ್ತೆ ಅದನ್ನು ಕೂಡ. ಮತ್ತು ನಿಮಗೆ ಸಿಟಿ ನಿಯರ್ ಬಂದು ಮಳವಳ್ಳಿಯಿಂದ ಒಂದು 22 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ ಬೆಂಗಳೂರಿಂದ 120 ಕಿಲೋಮೀಟ್ರ್ ಆಗುತ್ತೆ. ಜಾಗ ಬಂದು ಇದು ಎಲ್ ಶೇಪ್ ಬರುತ್ತೆ, ಸ್ಕ್ವೇರ್ ಸಿಗಲ್ಲ. ಎಲ್ ಶೇಪ್ ಜಾಗ ಬರುತ್ತೆ. ಮಳವಳ್ಳಿ ರಿಜಿಸ್ಟ್ರೇಷನ್ ಬರುತ್ತೆ. ನಿಮಗೆ ಎಂಟ್ರೆನ್ಸ್ ಬಂದು ಈಸ್ಟ್ ಬರುತ್ತೆ. ಪೂರ್ವಕ್ಕೆ ರಸ್ತೆ ಬರುತ್ತೆ. ಅದೇ ಅಲ್ಲಿ ಬೈಕ್ ಹೋಯ್ತು ನೋಡಿ, ಅದೇ ಡಾಂಬರ್ ರಸ್ತೆ. ನೋಡಲ್ಲಿ ಕಾಣ್ತದೆ ನೋಡಿ, ಅದೇ ಡಾಂಬರ್ ರಸ್ತೆ. ಒಂದು 150 ಅಡಿ ಅನ್ಕೊಳ್ಳಿ ಅಲ್ಲಿಂದ ಇಲ್ಲಿಗೆ. ಇದು ನಿಮಗೆ ಒಂದು 35ರಿಂದ 40 ಅಡಿ ಅಗಲನೇ ಐತೆ ಆ ರಸ್ತೆ ಮ್ಯಾಪಲ್ಲಿ. ಆದರೆ ಆ ಕಡೆ ಈ ಕಡೆ ಎಂಕ್ರೋಚ್ ಮಾಡ್ಕೊಂಡಿದ್ದಾರೆ. ಈ ರಸ್ತೆ ಬಂದು ಈ ಕಡೆ ಹಿಂಗೆ ಬಂದು ಮುಂದೆ ಜಮೀನಿನವ್ರಿಗೆ ಕಂಟಿನ್ಯೂ ಆಗುತ್ತೆ. ಎಲ್ಲ ಈಲ್ಡಿಂಗ್ ಸ್ಟಾರ್ಟ್ ಆಗಿರುವಂಥ ಗಿಡಗಳು. ನಿಮಗೆ ರಸ್ತೆ ತೋರ್ತೀನಿ, ಅಲ್ಲಿ ವೆಹಿಕಲ್ ಹೋಗುತ್ತೆ. ನೋಡೋದೇ ರಸ್ತೆ, ಡಾಂಬರ್ ರಸ್ತೆ.
ನೋಡಿ, ಕೋಕೋನಟ್ ಟ್ರೀ ಕಾಣೋದೆ ಲ್ಯಾಂಡು. 2 ಬೋರ್ ಐತೆ, ಒಂದು 170 180 ತೆಂಗಿನ ಗಿಡ ಐತೆ. ಫೆನ್ಸ್ ಆಗಿಲ್ಲ. ಸಾಯಿಲು ರೆಡ್ ಸಾಯಿಲು ಇದೇ ಥರ ಚೆನ್ನಾಗೈತೆ. ವಾಟರ್ ಸೋರ್ಸು ಚೆನ್ನಾಗೈತೆ. ಫೆನ್ಸ್ ಹಾಕೊಂಡು ನೀವು ಮನೆಗಿನ ಫಾರ್ಮ್ ಹೌಸ್ ಡೆವಲಪ್ ಮಾಡ್ಕೊಳ್ಳೋರು ಒಳ್ಳೆ ತೆಂಗಿನ ತೋಟ. ಮಳವಳ್ಳಿ ರಿಜಿಸ್ಟ್ರೇಷನು. ಬೆಂಗಳೂರಿಂದ ನಿಮಗೆ 120 ಕಿಲೋಮೀಟ್ರ್ ಆಗುತ್ತೆ ಸೆಂಟ್ರಿಂದ.